स्वागत है आपका बी न्यूज नेशन में। मैं हूं आबिद हुसैन शेख। प्यार और सच्चाई से दुनिया को जीता जा सकता है, डॉक्टर FH इनामदार। आज एक प्रेस मीट में हजरत हुसैन पीर फाउंडेशन की ओर से अगस्त 4 दोपहर 3 बजे संदल और उर्स हजरत हुसैन पीर मनाया जाएगा। इस मौके पर सज्जादा नशीन डॉक्टर FH इनामदार ने आज मनगोली के अपने आस्थाने में जानकारी देते हुए मुरीदैन और चाहने वालों को दुनिया में अमन, चैन और सुकून की दुआओं के साथ सूफिया के तालीमात पर अमल करने की बात करते हुए ज़्यादा से ज़्यादा तादाद में शिरकत करने की गुजारिश की। सज्जादा नशीन ने ಆದ್ರೆ ಜನರಿಗೆ ಅದು ಗೊತ್ತಾಗಲಿಲ್ಲ. परमात्मा ज्ञानोदय ಅಂತಕ್ಕಂತ ಮಂತ್ರ अमावास्या मध्यरात्रि इल्म के मुताबिक अल्लाह ने अमास के रात ही पहली आयत को नुज़ूल फरमाया, क्योंकि इल्म है तो चुने सही गलत को पहचानता। आज देखो तुम भंडारी सब कुछ रहे, बाबा मैं सब जगह देखे हैं, मैं आया हूँ यहाँ की भी बात कर रहा हूँ, ये सब जगह देख रहा हूँ, हम इसे कैसा समझ सकते हैं? तो ये संदेश से आप समझ सकते हैं कि यहाँ हक है वहाँ हक है। बस जिसके ಇವರ ಆಶ್ರಮದಲ್ಲಿ ಪರಮ ಪೂಜ್ಯ ಡಾಕ್ಟರ್ FH ಇನಾಮದಾರ್ ಸೂಫಿ ಸಂತರು ಪೀಠಾಧಿಪತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದೆ. ಅಂದಿನ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಜಗದ್ಗುರುಗಳು ಲಿಂಗಾಯತ ಪಂಚಮ ಶಾಲೆ ಮಹಾಪೀಠ ಕೂಡಲ ಸಂಗಮ ಪರಮ ಪೂಜ್ಯ ಶ್ರೀ ಪ್ರಭು ಸಾರಂಗ ಮಠ ಶಿವಾಚಾರ್ಯರು ಸಾರಂಗ ಮಠ ದಕ್ಷಿಣ ಮಠ ಸಿಂಧಿಗೆ ಪೂಜ್ಯರು ಪರಮ ಪೂಜ್ಯ ಶ್ರೀ ಗುರು ಸಂಗನ ಬಸವ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಉಕ್ಕಲಿ ಡಾಕ್ಟರ್ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಕಟ್ಟಿ ಹಾಕಿಕೊಟ್ಟಂತ ದಾರಿಯನ್ನ ನವೀಕರಿಸಿಕೊಂಡು ನಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮನಗೂಡಿ ಶ್ರೀಕೋರಿಂದ ನಡೀತಾ ಇದೆ. ಇಲ್ಲಿವರೆಗೆ ಮಾಧ್ಯಮದ ಮಿತ್ರರು ಪ್ರಶ್ನೆ ಮಾಡಿದಂತೆ ಗುರುಗಳ ಉತ್ತರ ಸಮಂಜಸವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಇವತ್ತಿನ ಪರಂಪರೆ ಇಲ್ಲ, ಅದರ ಮೇಲೆ ಧೂಳು ಕೂತಿದೆ. ಆ ಧೂಳನ್ನ ಸ್ವಚ್ಛ ಮಾಡುವಂತ ಕೆಲಸ ಇಲ್ಲಿ ನಡೀತಾ ಇದೆ. इंशाअल्लाह आप सब ऐसे हालात में थोड़े मठाधीशा थोड़े खानका वाले का कोशिश कर रहे हैं, लेकिन आप अभी रहेंगे काम है, लेकिन रिस्पॉन्स बहुत कम मिल रहा है। नफरत का माहौल उठाने के लिए नफरत बढ़ता जा रहा है। इंशाअल्लाह आज देखो मीडिया वाले ಇವತ್ತು ನೀವು ವರದಿಗಾರರು ಒಬ್ಬ ಸಂತನ ಆಶ್ರಮದಲ್ಲಿ ಅವನ ಆಶ್ರಯದಲ್ಲಿ ಕುಳಿತು ಈ ವಿಚಾರಧಾರೆಗಳನ್ನು ನೀವು ಬಹಿರಂಗ ಮಾಡ್ತಾ ಇದ್ದೀರಿ ಅಂದಮೇಲೆ ನನ್ನ ವಿಶ್ವಾಸದ अमन आएगी, शांति आएगा। हम एक होकर उस अल्लाह के, उस परमात्मा के, उस ईश्वर के आज्ञा का पालन करने की कोशिश करेंगे। उसके आज्ञा में ही हमें शांति मिलेगी, उसके आज्ञा में ही हमें सन्मार्ग मिलेगा, उसके आज्ञा में ही हमें मोक्ष मिलेगा। उसका ही आज्ञा संतों का आज्ञा है, उसके सिवा किसी का आज्ञा नहीं है। मेरे बाबा ऐसा करते थे, मेरे बाबा ऐसा करते थे, सब गलत है। वो सिर्फ अल्लाह के हुक्म को बजा करते थे। और केवल परमात्मನ ನಾನು ಕೊಟ್ಟದ್ದು ಇರುತನಪ್ಪ, ಅವ ಕೊಟ್ಟದ್ದು ಕಡಿತನ, ನಾಳೆ ಯಾರೂ ಅಲ್ಲೇ ನಿನಗೆ ಸಾಕ್ಷಿ ಆಗುವುದಿಲ್ಲ. ಇಲ್ಲಿ ಸಾಕ್ಷಿ ಇರ್ಲಾರ್ದ ನಾಳೆ 4ನೇ ತಾರೀಕು ನೀವೆಲ್ಲರೂ ಇರಬೇಕು. ನಿಮಗೆಲ್ಲರಿಗೆ ನೋಡ್ತೀನಿ, ನಾನು ನೋಡಿ ಪ್ರಾರ್ಥನೆ ಮಾಡ್ತೀನಿ. ಮಾತಾಡಿಲ್ಲ ಬಾಬಾ ಮನಸ್ಸಿಗೆ ಮಾತಾಡಿರ್ತೀನಿ, ಆದ್ರೆ ಎಲ್ಲರಿಗೂ ಮಾತಾಡಿರ್ತೀನಿ. ಅವತ್ತ ಎಲ್ಲರೂ ಬರಬೇಕು. ಅಲ್ಫಿ ಭಂಡಾರಿ ಸಾಹಬ್ ಪೂರೇ ದಿನ आप यहाँ से रहना पड़ेगा. ಈ
ಸಭೆಯ ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ನಾನು ಶುಭಾಶಯ ಹೇಳುತ್ತೇನೆ. ಎಲ್ಲ ಮಾಧ್ಯಮದವರು ವರದಿಗಾರರಾಗಿ ನಮ್ಮ ದೇಶದಲ್ಲಿ ಶಾಂತಿಯನ್ನು ಸಾರಲಿಕ್ಕೆ, ಏಕತಾ, ವಿಶ್ವ ಬಾಂಧವ್ಯದ ಬಾವುಟವನ್ನು ಹಾರಿಸಲಿಕ್ಕೆ ಬಹಳ ಅವಶ್ಯ. ಏಕೆಂದರೆ ಪರಮಾತ್ಮ ಸಬ್ಕಾ ಮಾಲೀಕ್ ಏಕ್ ಹೈ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂದ್ರೆ ಎಲ್ಲರಿಗೂ ಒಬ್ಬನೇ, ಎಲ್ಲರಿಗೂ ಒಬ್ಬನೇ ಅಂದಾಗ ಸಂತರು ಏನ್ ಹೇಳಿದ್ರು? ಏಕ ಹಿ ಹೈ ಹಮ್ ಸಬ್ಕಾ ದಾತಾ, ಅಲಗ್ ಅಲಗ್ ಮತ್ दया धर्म हिंदू मुस्लिम, क्या सिख क्या ईसाई, जात पात पर मरने वाले सब हैं भाई भाई. ನಾವೆಲ್ಲರೂ ಒಂದೇವರ ಮುಂದೆ ಇರ್ತಕ್ಕಂಥ ಸಂದೇಶವನ್ನ ಕೊಡ್ಲಿಕ್ಕೆ ಸಂತರ ಸನ್ನಿಧಿಗಳ ನಿರ್ಮಾಣ ಆಗುತ್ತೆ. ಸಂತರ ಸನ್ನಿಧಿಯ ನೋಡ್ರಿ, ಆ ಗುರುವಿನ ಪ್ರೇರಣೆ ನನಗೆ ಇವತ್ತೇನು ಮಾಡಿಸ್ತಾ ಇದೆ ಅಂದ್ರೆ, ನಿಮ್ಮೆಲ್ಲರ ಮಧ್ಯದಲ್ಲಿ ನಾಲ್ಕು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಕೊಟ್ಟಿದೆ. ಮುಕ್ತಿ ಇಲ್ಲ. ಆ ಸಂತರ ಸನ್ನಿಧಿ ದರ್ಶನ ನಿನಗೆ ಏನ್ ಮಾಡ್ತದಂದ್ರೆ ಮುಕ್ತಿಗೆ ಮಾರ್ಗ ಆಗ್ತದೆ. ಆ ಮುಕ್ತಿಗೆ ಮಾರ್ಗ ಯಾವ್ದಪ್ಪ ಅಂದ್ರೆ ಎರಡನೇ ಸಂದೇಶ ಇದೆ. ಆ ಎರಡನೇ ಸಂದೇಶ ಏನಿದೆ? ಪ್ರಭುವಿನ ಅನುಗ್ರಹ ಸನ್ಮಾರ್ಗಿಗಳಿಗೆ. ಹಾಗಾದ್ರೆ ನಾವು ತಿಳಿದುಕೊಳ್ಬೇಕಾಯ್ತು, ಸಂತನ ಸನ್ನಿಧಿ ದರ್ಶನ ಇಹಪರ ಲೋಕದ ಮುಕ್ತಿಗೆ ಸಾಧನ. ಆದ್ರೆ ನಾವು ಆ ಮಾರ್ಗವನ್ನ ಪಡಿಬೇಕಾದ್ರೆ ಸನ್ಮಾರ್ಗಿ ಬೇಕು. ಎಹದಿನ ಸಿರಾತಲ್ ಮುಸ್ತಕೀಮ್ ಅಂದಾಗ ನೇರ ಮಾರ್ಗದಲ್ಲಿ ನಡೆಯಂತಾಗ ಪರಮಾತ್ಮ ಹೇಳಿದ ಅನಹಂತ ಅಲಹಿಂ ಅಂತ, ಅವರ ಮಾರ್ಗದಲ್ಲಿ ನಡಿ. ಯಾರ ಮಾರ್ಗದಲ್ಲಿ ನನ್ನ ಆಜ್ಞೆಯನ್ನ ನನಗೆ ತಿಳಿಸ್ತಾ ಇದ್ದಾರೆ. ನೋಡ್ರಿ, ಎರಡನೇ ಸಂದೇಶ ಇದೆ ಈ ಸನ್ನಿಧಿ ಸಂದೇಶ. ಪ್ರಭುವಿನ ಅನುಗ್ರಹ ಸದಾ ಸನ್ಮಾರ್ಗಿಗಳಿಗೆ. ಹಾಗಾದ್ರೆ ಪ್ರಭುವಿನ ಅನುಗ್ರಹ ಪಡಿಬೇಕಾದ್ರೆ ನಾವು ಬರೇ ಸಂಕಲ್ಪದಲ್ಲಿ ಬಂದು ಹೋದ್ರಲ್ಲ, ಅವ ಹೇಳಿದ ಮಾರ್ಗದಾಗ ಹೋಗ್ತದೆ ನಮಗೇನು ಸಿಗ್ತದೆ? ಸನ್ಮಾರ್ಗ ಸಿಗ್ತದೆ. ಸನ್ಮಾರ್ಗ ಸಿಕ್ಕಾಗ ಏನಾಗ್ತದೆ? ಸನ್ಮಾರ್ಗ ಅಂದ್ರೆ ಏನಪ್ಪ ಅಂದ್ರೆ ಎಲ್ಲಾ ಸಂತರು, ಎಲ್ಲಾ ಸಜ್ಜನರು, ಎಲ್ಲಾ ಋಷಿ ಮುನಿಗಳು ಆ ಗುರು ನಡೆದ ಹಾದನೆ ಸನ್ಮಾರ್ಗ ಅಂದರು. ಎಲ್ಲಾ ರಸೂಲ್ ಚಲಾ ರಾಸ್ತಾ है. ನೋಡ್ರಿ, ಇದು ನಾವು ಕಳುಹಿದ ಸಂದೇಶವಾಹಕರು ನಡೆದ ಮಾರ್ಗ, ಪ್ರವಾದಿಗಳು ನಡೆದ ಮಾರ್ಗ, ಸಜ್ಜನರು ನಡೆದ ಮಾರ್ಗ, ಸಂತರು ನಡೆದ ಮಾರ್ಗ. ಆ ಮಾರ್ಗವನ್ನ ನೀನು ಸ್ವೀಕರಿಸಿದಾಗ ಏನ್ ಹೇಳ್ತಾನೆ ಪರಮಾತ್ಮ? ಪೂರೈಕೆ ಆಗ್ತದೆ. ಅಂದರೆ ಇಂಥ ಜಾಗ ನಮ್ಮ ಬಿಜಾಪುರ ಡಿಸ್ಟಿಕ್ನಾಗೆಲ್ಲ ನಮ್ಮ ಎಲ್ಲಿ ಈ 3 ಡಿಸ್ಟಿಕ್ದೊಳಗೆ ಎಲ್ಲಿ ಇಲ್ಲೇ ಇಲ್ಲ. ಆಂಧ್ರ, ತಮಿಳುನಾಡು, ಕರ್ನಾಟಕ ಮತ್ತು ಈ ನಮ್ಮ ಮಹಾರಾಷ್ಟ್ರ, ಇವು 4 ಇದರೊಳಗೆ ಇದೊಂದು ನಮ್ಮ ಜೆಂಡಾ ಹಚ್ಚಿದ್ದದು. ಏನೇ ಸಂಕಲ್ಪ ಮಾಡಿರಿ, ಯಾವ ಸಂಕಲ್ಪ ಮಾಡ್ತೀರಿ ಆ ಸಂಕಲ್ಪ ನಿಮ್ಗೆ ಈಡೇರ್ತದೆ. ಆದ್ರೆ ಭಕ್ತಿಯಿಂದ ಈ ನಮೂನಿ ಇದ್ರೆ, ಈ ನಮೂನಿ ಇರ್ಲಿಕ್ಕಂದ್ರೆ ಬರೋದಿಲ್ಲ. ಚೆನ್ನಾಗಿ ಮನಸ್ಸು ಸ್ವಚ್ಛ ಇರ್ಬೇಕು. ಯಾವ ಒಬ್ಬನ ಕಿಸೆ ಕತ್ತರಿಸೋದು, ಒಬ್ಬಂದು ಯಾವುದಾದ್ರು ಒಂದು ಮೋಸ ಮಾಡೋದು, ಹೊಲ ತೊಗೊಳೋದು, ಮನೆ ತೊಗೊಳೋದು, ಇಂಥ ಕೆಲಸ ಮಾಡಿದ್ರೆ ಇಲ್ಲಿ ಸಿಗೋದಿಲ್ಲ. ಮನಸಾರೆ ಭಕ್ತಿಯಿಂದ ಪೂಜೆ ಮಾಡಿದರೆ ಇವ ಸಾಕ್ಷಾತ್ ಭಗವಂತ ಯಾವತ್ತೂ ನಿಮ್ಮ ಕೈಗೆ. ಇದು ಮಾತ್ರ ನನಗೆ ಸತ್ಯವಾದ ಮಾತಿದೆ. ಅದರಿಂದ ನಾವು ಮಠಾಧೀಶರು ಇಲ್ಲಿ ಇರಬೇಕಾದ್ರೆ ಆ ಸತ್ಯವನ್ನು ಅರಿಸಲಿಗೆ ನಾವು ಇದ್ದೀವಿ. ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಅಂತಂದು. ನಾನಿಲ್ಲಿ 2005 ಈ ಆಶ್ರಮಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಬರಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಹಾಗೆ ವಿಜ್ಞಾನಿಗಳು ಪ್ರತಿಯೊಂದನ್ನು ಕೂಡ ತೆಗೆದು ನೋಡತಕ್ಕಂಥ ಭಾವನೆ ಇರ್ತಕ್ಕಂಥವ್ರು ಇರ್ತಾರೆ. ನನಗೆ ಇವರು ಗುರುಗಳು ಸಿಕ್ಕಿರೋದು ಯಾವ ರೀತಿ ಅಂದರೆ, ನನ್ನ ಮಗ ಅಂದರೆ 2ನೇ ಹುಡುಗ, ನನಗೆ ಟೋಟಲ್ 3 ಇದ್ದಾರೆ. ದೊಡ್ಡ ಹುಡುಗ ನಾರ್ಮಲ್ ಇದ್ದಾನೆ. 2ನೇ ಅವನು ಡೌನ್ ಸಿಂಡ್ರೋಮ್, ಯು ನೋ ಇಟ್ ವೆರಿ ವೆಲ್. ಇಟ್ ಈಸ್ ಅ ಜೆನೆಟಿಕ್ ಡಿಸಾರ್ಡರ್. ಇಟ್ ಕೆನಾಟ್ ಬಿ ಕ್ಯೂರ್ಡ್
easily with any medicine, either the Ayurveda or the allopathy. Usually they give the stimulants to the brain. ಅಷ್ಟು ಬಿಟ್ಟರೆ ಏನೂ ಆಗೋದಿಲ್ಲ. ನಾನು ನಮ್ಮ ಹುಡುಗರನ್ನ ಕರ್ಕೊಂಡು ಇಂಗ್ಲೇಶ್ವರಿಗೆ ಹೋದಾಗ ರಾವಿ ಕ್ಯಾಂಪಲ್ಲಿ ನಮ್ಮ ಒಬ್ಬ ಸ್ಟೂಡೆಂಟ್ ಸರ್ ಬಿಜಾಪುರಲ್ಲೇ ಒಬ್ಬರು ಆಯುರ್ವೇದ ವೈದ್ಯರಿದ್ದಾರೆ ಅಂತಂದು ನನಗೆ ಹೇಳಿದರು. ಅಲ್ಲಿ ಯಾಕೆ ತೋರಿಸ್ಕೋಬಾರ್ದು ಅಂತಂದು ನನಗೆ ಹೇಳಿದರು. ನೀವು ನಂಬುತ್ತಿರೋ ಇಲ್ಲ ಗೊತ್ತಿಲ್ಲ, ನನಗೆ ನನ್ನ ಮಗನ ನಾನು ಹಿಂಗೆ ಹಿಡ್ಕೊಂಡ್ರೆ ಜಸ್ಟ್ ಲೈಕ್ ದಿ ಅಮೀಬಾ, ಅವ್ನ ಪಾಡಿಗೆ ಅವ್ನು ಸುಮ್ಮನೆ ಕೈ ಬಿಟ್ಟರೆ ಹಿಂಗೆ ಕುಂತು ಬಿಡೋದು, ಅವನು ಎತ್ಕೊಂಡ್ರೆ ಮಾತ್ರ ಅವನು ಇರೋದು. ಆ ಥರ ಇರತಕ್ಕಂಥವ್ನು ಇವತ್ತು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಅವನ ಪಾಡಿಗೆ ಅವ್ನು ಮಾಡ್ತಾಯಿದ್ದಾನೆ. ಸೊ ಇದೊಂದು ರೀಸನ್ಗೆ ನೀವು ಇಲ್ಲಿ ಸೇರಿದ್ರಾ ಅಂತಂದು ನೀವು ಕೇಳ್ತಾ ಇದ್ರೆ ಖಂಡಿತವಾಗಿ ಅದೊಂದೇ ಅಲ್ಲ. ಇಲ್ಲಿ ಗುರುಗಳು ಯಾವ ರೀತಿ ಇದ್ದಾರೆ ಅಂದರೆ, ಇಲ್ಲಿ ನಮಗೆ ನೀವು ಏನು ಬರ್ತಾ ಇದ್ದೀರ ಅನ್ನೋದು ಗೊತ್ತಾದರೆ, ಯಾರೇ ಇರಲಿ ಯಾವುದೇ ತೊಂದರೆಲಿಂದ ಬರ್ತಕ್ಕಂಥವ್ರು ಇದ್ದರೆ ಅಲ್ಲಿ 3 types ಆಫ್ ಟ್ರೀಟ್ಮೆಂಟ್ಸ್ ಯು ವಿಲ್ ಗಿವ್. ನೀವು ಬರ್ತಕ್ಕಂಥವ್ರಿಗೆ ಏನು ಬೇಕಾಗಿದೆ, ಕೆಲವರು ಮಾನಸಿಕವಾಗಿ ತೊಂದರೆದಿಂದ ಇರ್ತಾರೆ, ಅವ್ರಿಗೂ ಕೂಡ ಏನೋ ಟ್ಯಾಬ್ಲೆಟ್ಸ್ ಕೊಟ್ಟು ಇದು ಮಾಡ್ತಾ ಇರ್ತಾರೆ, ಅವ್ರಿಗೆ ಅದನ್ನು ಮಾಡೋದಿಲ್ಲ. ಇವರಿಗೆ ವೈದ್ಯಕೀಯದ್ದು ದಿಂದ ಟ್ರೀಟ್ ಮಾಡಬೇಕಾ, ಎರಡನೇದ್ದು ಇವರಿಗೆ ಸೈಕಾಲಜಿಕಲ್ ಟ್ರೀಟ್ಮೆಂಟಾ ಅಥವಾ ಡಿವೈನ್ ಪವರ. ಈ ದೃಷ್ಟಿಯಿಂದ ನೀವು ಬರ್ತಕ್ಕಂಥವ್ರನ್ನ ಇನ್ನು ಎಷ್ಟೇ ದೂರದಿಂದ ಬರ್ರಿ, ಹಿಂಗೆ ಬರ್ತಾ ಇದೀವಿ ಅಂತ ಗೊತ್ತಾದರೆ ಇಮಿಡಿಯೇಟಾಗಿ ಅವರು ಇದೇ ಕಾರಣಕ್ಕೆ ಬರ್ತಿದ್ದಾರೆ, ಇವ್ರಿಗೆ ಇದನ್ನು ಕೊಡಬೇಕಂತಂದು ಎಷ್ಟೋ ಜನಕ್ಕೆ ಕೂಡ, ಎಷ್ಟೋ ಫ್ಯಾಮಿಲಿಗಳು ಕೂಡ ಅವರು ಒಂದು ಆಧಾರ ಸ್ತಂಭವಾಗಿ ಎಲ್ಲೋ ನಿಲ್ಲಿಸಿದ್ದಾರೆ. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं, तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ನಮಸ್ಕಾರ, ನಾನು ರಂಜನಿ ರಾಘವನ್, ನಿಮ್ಮ ಪುಟ್ಟಗೌರಿ ಮಾತಾಡ್ತಾ ಇದ್ದೀನಿ. ವಿಜಯಪುರದಲ್ಲಿ ಶ್ರೀ ಬನಶಂಕರಿ ಸ್ವೀಟ್ ಮಾರ್ಟ್ ಅವರ ಹೊಸ ಶಾಖೆ ಓಪನ್ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ಸ್ವೀಟ್ಗಳನ್ನ ಇವ್ರು ತಯಾರು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಗಲಗಲಿ ಪೇಡ, ಅದು ತುಂಬಾನೇ ರುಚಿಕರವಾಗಿರುತ್ತೆ. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ 1925 ಅಂದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಈ ಅಂಗಡಿಯವರು ತನ್ನ ಗ್ರಾಹಕರ ಪ್ರೀತಿನ ಪಡಿತಾ ಬಂದಿದ್ದಾರೆ. ಹಾಗೆ ಇವ್ರು ತಯಾರು ಮಾಡೋ ಸ್ವೀಟ್ಗಳಲ್ಲಿ ಯಾವುದೇ ಕೆಮಿಕಲ್ ಆಗಲಿ ಅಥವಾ ಫುಡ್ ಕಲರಿಂಗ್ ನ ಇವರು ಆಡ್ ಮಾಡೋದಿಲ್ಲ. ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾಗಾಗಿ ನೀವೆಲ್ಲರೂ ಬಂದು ಈ ಒಂದು ಸ್ವೀಟ್ ಅಂಗಡಿಯಲ್ಲಿ ಸಿಗುವಂತ ಸ್ವೀಟ್ಗಳನ್ನ ತಗೊಂಡು ಅದರ ರುಚಿ ನೋಡ್ಬೇಕು, ಮನೆ ಮಂದಿಯವರು ಎಲ್ರಿಗೂ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬನಶಂಕರಿ ಸ್ವೀಟ್ ಸ್ಟಾಲ್ ಅವ್ರಿಗೆ ನನ್ನ ಆಲ್ ದಿ ಬೆಸ್ಟ್.